ಈ ನಾಗಲಾಪುರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಇದು ಎಲ್ಲ ಪುನರ್ನಿರ್ಮಾಣ ಆಗಿರೋದೆ. ಇವೆಲ್ಲ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಹೊರಗಡೆಯಿಂದ. ಎಲ್ಲ ಕಂಬಗಳಲ್ಲೂ ವಿಶೇಷತೆಗಳಿದ್ದಾವೆ, ಕೆತ್ತನೆಗಳು ಸಿಮಿಲರ್. ವಿಗ್ರಹ ಹಾಳಾಗಿದೆ ಅಂದರೆ ಇಲ್ಲೂ ಅದೇ ಥರ ಇದೆ ನೋಡಿ ನಿರ್ಮಾಣ. ದ್ವಾರಪಾಲಕರು ಮತ್ತು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಚೆನ್ನಕೇಶವ ಇಲ್ಲೊಂದು ವಿಗ್ರಹ ಹೋಗಿದೆ. ಸಿಮಿಲರ್ ಇದೆ. ಬ್ರೈಟ್ನೆಸ್ ವಿಭಿನ್ನವಾದಂತಹ ಮಧ್ಯದಲ್ಲಿ ಆಟ ಆಡ್ತಿದ್ರು ಅನ್ಸುತ್ತೆ. ಕೇಶವ ಸ್ವಾಮಿ ದೇವಸ್ಥಾನದ ಹೊರ ಆವರಣ ಸೇಮ್ ಅದೇ ಥರನೇ ಇದೆ. ಎಲ್ಲ ಹೊಯ್ಸಳರ ಕಾಲದ ನಿರ್ಮಾಣ ಅಂತಂದರೆ ಎಲ್ಲವೂ ಸಹ ಅದೇ ಥರ ನಿರ್ಮಾಣ ಆಗಿರುತ್ತೆ ನೋಡಿ. ಕೆಳ ಭಾಗದಲ್ಲಿ ಆನೆ, ಬಲಶಾಲಿ ಅಂತಹ ಸೇನೆ ಅಲ್ವಾ. ಸೊ ಅದು ಹೇಳಿದಾಗೆ ಅದನ್ನು ನೆಕ್ಸ್ಟ್ ಬರೋದು ಕುದುರೆ. ಮತ್ತು ಡಿಸೈನ್ ಮಾಡ್ತಾರೆ. ಮತ್ತು ಇದೆಲ್ಲ ಬಾಳೆಕಾಲದ್ದು ಅಂತ ಅಂದ್ಬಿಟ್ಟು ಇದಕ್ಕೂ ಗೋಪುರ ಇಲ್ಲ. ನೀವು ಹೇಳಿದಾಗೆ ಅದಕ್ಕೂ ಗೋಪುರ ಇಲ್ಲ, ಇದಕ್ಕೂ ಗೋಪುರ ಇಲ್ಲ. ವಿಗ್ರಹಗಳು ಹೋಗಿದೆ. ಹಂಪಿಯಲ್ಲಿ ಇರುತ್ತಲ್ಲ, ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಒಂದು ಇದೆಯಲ್ಲ ವಿಗ್ರಹ, ಈ ಥರ ಇದೆಯಲ್ಲ. ಇದನ್ನ ಹೇಳಿದ್ರು ಅನ್ಸುತ್ತೆ, ಶ್ರೀಕೃಷ್ಣ ಅನ್ಸುತ್ತೆ. ಒಂದು ಕೈಯಲ್ಲಿ ಬೆಟ್ಟ ಹಿಡ್ಕೊಂಡು ಪಶು ಎಲ್ಲದನ್ನು ತೋರಿಸಿದ್ದಾರೆ ನೋಡಿ. ಕರೆಕ್ಟು, ಇದೂ ಅಷ್ಟೇ. ಲಿಂಗನ ಇಬ್ಬರು ಇಟ್ಕೊಂಡಿದ್ದಾರಲ್ಲ, ಎರಡು ಕಡೆ ಕೆತ್ತನೆ ಮಾಡಿದ್ದಾರೆ. ಐರಾವತ ಆನೆ ಅಂತ ಅಂದ್ಬಿಟ್ಟು ಏನೋ ಇದೆ, ಇದು ಐರಾವತ ಆನೆ. ಕೆತ್ತನೆಗಳು ಬ್ರಹ್ಮ ಅನ್ಸುತ್ತೆ, ಇದು ಚತುರ್ಮುಖ ಬ್ರಹ್ಮ. ಕೆತ್ತನೆಗಳು ಹಾಳಾಗಿದೆ. ಕರೆಕ್ಟ್, ಇವಾಗಷ್ಟೇ ವಿಸಿಟ್ ಮಾಡಿದ್ರು ಅನ್ಸುತ್ತೆ, ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಗುಡಿಗಳು ತುಂಬ ಚೆನ್ನಾಗಿದೆ. ಉಗ್ರ ಪ್ರತಾಪ್, ನರಸಿಂಹನ ಉಗ್ರ ಅವತಾರ ಹಾಳಾಗಿದೆ. ಚೆನ್ನಾಗಿದೆ. ಒಳಗಡೆ ಏನು ಉಳಿಸ್ಕೊಂಡು ಕಾಪಾಡ್ಕೋಬೇಕಷ್ಟೆ, ಇನ್ನೇನಿಲ್ಲ. ಆಲ್ರೆಡಿ ಹಿಂಗಾಗಿ ಹಾಕಿದ್ದಾರೆ, ಪರವಾಗಿಲ್ಲ. ಇಷ್ಟಾದರೂ ಉಳಿಸ್ಕೊಂಡ್ಬಂದಿರಲ್ಲ. ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಇರೋದು ನಾಗಲಾಪುರದಲ್ಲಿ. ಒಂದ್ಸಲ ಈ ಸೈಡ್ ಬಂದರೆ
ವಿಸಿಟ್ ಮಾಡಿಪ್ಪ. ಬನ್ನಿ ಮುಂದಿನ ಪ್ರವಾಸ ಹೋಗೋಣ. ಕಣ್ತುಂಬ ಮಲಗೋನೆ ರಿಚ್ಚು, ದುಡ್ಡು ದುಡಿದಷ್ಟು